ಹಾಯ್ ಹಲೋ ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಹಿನ್ರಾಜ್. ಕಾಂತಾರ ಚಾಪ್ಟರ್ 1 ಇಡೀ ವಿಶ್ವವನ್ನೇ ಬೆರಗು ಕಣ್ಣಿನಲ್ಲಿ ನಮ್ಮ ಕನ್ನಡದತ್ತ ನೋಡುವಂತೆ ಮಾಡಿದ ಸಿನಿಮಾ. ಈ ಚಿತ್ರ ರಿಲೀಸ್ ಆಗಿ 1 ತಿಂಗಳು ಕಳೀತಾ ಬಂತು. ಇನ್ನು ಕಾಂತಾರದ ಹವಾ ಕಡಿಮೆನೇ ಆಗಿಲ್ಲ. ಅಷ್ಟರ ಮಟ್ಟಿಗೆ ಸಿನಿಮಾ ಜನರ ಮನಸ್ಸನ್ನ ಗೆದ್ದು ಕೋಟಿ ಕೋಟಿ ರೂಪಾಯಿಯನ್ನ ಬಾಚಿದೆ. ಹೀಗಿರುವಾಗಲೇ ಅಕ್ಟೋಬರ್ 31 ಅಂದ್ರೆ ನಾಳೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನಮ್ಮ ಮಣ್ಣಿನ ಸೊಗಡನ್ನ ವಿಶ್ವದಾದ್ಯಂತ ಪಸರಿಸಿದಂತಹ ಕಾಂತಾರ ಪ್ರಸಾರವನ್ನ ಕಾಣುತ್ತೆ. ಸಾಮಾನ್ಯವಾಗಿ ಈ ಸಿನಿಮಾ OTTಗೆ ಬರುತ್ತೆ ಅನ್ನೋ ಒಂದು ಚಿಕ್ಕ ಸುಳಿವು ಸಿಕ್ಕರೂ ಕೂಡ ಕಲೆಕ್ಷನ್ ತಗ್ಗಿ ಹೋಗುವಂತಹ ನಿರೀಕ್ಷೆ ಇರುತ್ತೆ. ಬಟ್ ಕಾಂತಾರದ ವಿಷಯದಲ್ಲಿ ಈ ಕಾರಣಕ್ಕೆ ಟೀಮ್ನವರು OTT ರಿಲೀಸ್ ವಿಚಾರದಲ್ಲಿ ಹೆಚ್ಚಾಗಿ ಮೌನವನ್ನ ವಹಿಸ್ತಾರೆ. ಅಂದ್ರೆ ಕಾಂತಾರ ಚಾಪ್ಟರ್ 1 ವಿಚಾರದಲ್ಲಿ ಈ ರೀತಿ ಆಗಲೇ ಇಲ್ಲ. ಅಂದ್ರೆ OTT ಡೇಟ್ ಅನೌನ್ಸ್ ಆದ್ರೂ ಕೂಡ ಸಿನಿಮಾ ಮಂದಿರದಲ್ಲೇ ಜನ ನೋಡಿದ್ದಾರೆ. ಈ ಚಿತ್ರ 4ನೇ ವಾರವೂ ಸಹ ಸಖತ್ ಕಲೆಕ್ಷನ್ ಅನ್ನ ಮಾಡಿದೆ. ಸಿನಿಮಾ ರಿಲೀಸ್ ಆಗಿದ್ದು ಅಕ್ಟೋಬರ್ 2ನೇ ತಾರೀಕು. ಈ ಸಿನಿಮಾ ಉತ್ತಮವಾದಂತಹ ಪ್ರದರ್ಶನವನ್ನ ಕಾಣ್ತಾ ಇದೆ. ಹೀಗಾಗಿ ಈ ಸಿನಿಮಾ ಸದ್ಯಕ್ಕಂತೂ OTTಗೆ ಬರೋದಿಲ್ಲ ಅನ್ನೋದು ಎಲ್ಲರ ಊಹೆ ಆಗಿತ್ತು ಕೂಡ. ಆದ್ರೆ ಈ ಲೆಕ್ಕಾಚಾರ ತಲೆ ಕೆಳಗಾದಂತೆ ಕಾಣ್ತಾ ಇದೆ. ಯಾಕಂದ್ರೆ ಅಮೆಜಾನ್ ಪ್ರೈಮ್ ವಿಡಿಯೋ ಜೊತೆಗೆ ಹೊಂಬಾಳೆ ಫಿಲ್ಮ್ಸ್ ಮಾಡಿದಂತಹ ಒಪ್ಪಂದದ ಕಾರಣಕ್ಕೆ ಸಿನಿಮಾ ಜಸ್ಟ್ 1 ಮಂತ್ ಅಂತರದಲ್ಲಿ OTTಗೆ ಬರ್ತಾ ಇದೆ. ಕಾಂತಾರ ಸಿನಿಮಾ ರಿಲೀಸ್ ಆಗಿದ್ದು ಇದೇ ಅಕ್ಟೋಬರ್ 2ನೇ ತಾರೀಕು. ಚಿತ್ರ OTTಗೆ ಬರಲಿದೆ ಅಂತ ಅಕ್ಟೋಬರ್ 27ಕ್ಕೆ ಘೋಷಣೆಯನ್ನ ಮಾಡಿದ್ರು. ಅಕ್ಟೋಬರ್ 27ಕ್ಕೆ ಸಿನಿಮಾ ಎಷ್ಟು ಬಾಚಿರಬಹುದು? 3.25 ಕೋಟಿ ರೂಪಾಯಿಯನ್ನ ಬಾಚಿರುವಂಥದ್ದು. ಅಕ್ಟೋಬರ್ 28ಕ್ಕೆ 3.65 ಕೋಟಿ ರೂಪಾಯಿ ಗಳಿಕೆಯನ್ನ ಸಿನಿಮಾ ಮಾಡಿದೆ. ಇದರಲ್ಲಿ ಹೆಚ್ಚಾಗಿ ಸಿಂಹಪಾಲು ಅಂತಂದ್ರೆ ಹಿಂದಿ ಭಾಷೆಯಿಂದ ಕಲೆಕ್ಷನ್ ಆಗಿರುವಂಥದ್ದು. ಈ ಕಾಂತಾರ ಸಿನಿಮಾದ ವಿಶ್ವ ಬಾಕ್ಸ್ ಆಫೀಸ್ ಕಲೆಕ್ಷನ್ 900 ಕೋಟಿ ರೂಪಾಯಿ ಸಮೀಪದ ಹತ್ರ ಬರ್ತಾ ಇದೆ. ಈ ಚಿತ್ರ ಒಟ್ಟಾರೆಯಾಗಿ ಗಳಿಕೆ 1000 ಕೋಟಿ ರೂಪಾಯಿ ಆಗಲಿದೆ ಅಂತ ಎಲ್ಲರೂ ಕೂಡ ಊಹೆ ಮಾಡಿದ್ರು. ಬಟ್ ಸದ್ಯಕ್ಕೆ ಅದಾಗುವಂತಹ ನಿರೀಕ್ಷೆ ಕೂಡ ಕಾಣ್ತಾ ಇದೆ. ಅದು ನಿಜವಾಗುವ ಲಕ್ಷಣ ಕಾಣ್ತಾ ಇದೆ. ಸಿನಿಮಾ OTTಗೆ ಕಾಲಿಟ್ಟ ಬಳಿಕ ಚಿತ್ರದ ಗಳಿಕೆ ಮತ್ತಷ್ಟು ತಗ್ಗುತ್ತೆ ಅನ್ನೋದು ಎಲ್ಲರ ಅಭಿಪ್ರಾಯ ಆಗುತ್ತೆ. ಬಟ್ ಕಾಂತಾರ ಸಿನಿಮಾದಲ್ಲಿ ಆಗ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಥಿಯೇಟರ್ನಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡುವಂತಹ ವೀಕ್ಷಕರೇ ಹೆಚ್ಚಾಗಿ ಇರೋದ್ರಿಂದ ಫೈನಲಿ ಸಿನಿಮಾ OTTಗೆ ಬಂದ ನಂತರವೂ ಕೂಡ 1000 ಕೋಟಿ ಕ್ಲಬ್ ಸೇರುತ್ತಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. 1000 ಕೋಟಿ ಕ್ಲಬ್ ಕಾಂತಾರ ಸೇರುತ್ತಾ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.